ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಹೇಳ್ತಿದ್ರಲ್ಲ ಅಜ್ಜಿ ಹೇಳಿದ ಕಥೆಗಳು ಅಂತ. ಹಾಗೆ ಆದರೆ ಈ ಕತೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನಿಲ್ಲ. ಎಲ್ಲವೂ ಸುಳ್ಳು ಪೊಳ್ಳಿನ ಕಥೆಗಳು ಅಂತೇಳಿ ಅರ್ಥ ಆಗ್ತಾ ಇದೆ. ಒಂದಕ್ಕೊಂದು ತಾಳೆನೂ ಆಗ್ತಾ ಇಲ್ಲ. ಆ ಸುಳ್ಳನ್ನು ಕರೆಕ್ಟಾಗಿ ಹೇಳಕ್ಕೆ ಬರ್ತಾ ಇಲ್ಲ ಅಂತೇಳಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಸ್ ಆಗ್ತಾ ಇರುವಂಥ ವಿಚಾರ. ಸುಜಾತ ಎಲ್ಲ ಹೇಳಿಕೆಯ ಬಗ್ಗೆ ಈಗ ತನಿಖೆ ನಡೆಯುತ್ತೆ. ನಿಜಕ್ಕೂ ಅನನ್ಯ ಭಟ್ ಅನ್ನೋರಿಗಿದ್ರ ಇದ್ರೆ ನಾಪತ್ತೆಯಾಗಿರೋದು ನಿಜನಾ? SITಗೆ ತನಿಖೆಯ ಹೊಣೆಯನ್ನು ಕೊಡಲಾಗಿದೆ. ಸರ್ಕಾರ ಆಗಲೇ SITಯನ್ನು ರಚನೆ ಮಾಡಿದಾಗಲೇ ಒಂದು ಆದೇಶದ ಪ್ರತಿಯನ್ನು ನೀವು ಓದಿದ್ರೆ ನೀವು ಅಲ್ಲಿ ಗಮನಿಸ್ಬೋದು. ಈ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಈ ಆರೋಪಗಳ ಸಂಬಂಧ ಮುಂದೆ ಯಾವುದೇ ಕೇಸ್ಗಳು ದಾಖಲಾದರೆ SITಯೇ ಇದರ ತನಿಖೆಯ ಜವಾಬ್ದಾರಿಯನ್ನು ವಹಿಸಬೇಕು ಅಂತ ಆದೇಶದಲ್ಲಿ ಇರುತ್ತೆ. ಸೊ ಹಾಗಾಗಿನೇ SITಗೆ ಈ ಕೇಸಿನ ಹೊಣೆಯೂ ಕೂಡ ಬಿದ್ದಿದೆ. ಯಾರದ್ದೋ ಫೋಟೋ ತಂದ್ಬಿಟ್ಟು ನನ್ನ ಮಗಳು ಅವಳು ಅಂತ ಸುಜಾತ ಭಟ್ ಹೇಳ್ತಾರೆ. ಇದೇ ಫೋಟೋ ಅನನ್ಯ ಭಟ್ಟು ಅಂತ. ಆ ಫೋಟೋಗೆ ಒಂದು ಬೊಟ್ಟಿಟ್ಟಿದ್ದಾರೆ. ಸೋ ಕಾಲ್ಡ್ AI ಎಕ್ಸ್ಪರ್ಟ್ ಇದಾನಲ್ಲ, ಆತ ಕೊಟ್ಟಿದ್ದಂಥ ಐಡಿಯಾ ಅಂತೆ ಅದು. ಖಾಲಿ ಫೋಟೋ ಇಡೋದು ಬೇಡ, ಅದ್ರ ಮೇಲೆ ಒಂದು ಬೊಟ್ಟಿಟ್ಬಿಡೋಣ ಅಂತ. ಈಗ ಅದು ಸುಜಾತ ಭಟ್ ಅವರ ಮಗಳ ಫೋಟೋ ಅಲ್ಲ, ವಸಂತ ಫೋಟೋ ಅನ್ನೋದು ಗೊತ್ತಾಗ್ತಾ ಇದೆ. SITಗೆ ಹಸ್ತಾಂತರವಾಗಿದೆ ಈಗ ಅನನ್ಯ ಭಟ್ ನಾಪತ್ತೆ ಕೇಸು. ಈಗ ವಿಚಾರಣೆ ಮೇಲೆ ಎಲ್ಲರ ಕಣ್ಣು. ಇವತ್ತು ಸುಜಾತ ಭಟ್ಗೆ SIT ಅಧಿಕಾರಿಗಳು ನೋಟಿಸ್ ಕೊಡೋ ಸಾಧ್ಯತೆ ಇದೆ. ವಿಚಾರಣೆಗೆ ಬನ್ನಿ ಅಂತ. ವಿಚಾರಣೆಗೆ ಹಾಜರಾಗುವಂತೆ ದೂರುದಾರರಿಗೆ ಬುಲಾವ್ ನೀಡೋ ಸಾಧ್ಯತೆ ದಟ್ಟವಾಗಿದೆ. ಈಗಾಗಲೇ ಕೇಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು SIT ಟೀಮ್ ಪಡ್ಕೊಂಡಾಗಿದೆ. ಸುಜಾತ ಭಟ್ ಹಿನ್ನೆಲೆ ಹಾಗೂ ಕುಟುಂಬಸ್ಥರ ಬಗ್ಗೆ ಪೊಲೀಸರ ಹತ್ರ ಆಲ್ರೆಡಿ ಮಾಹಿತಿ ಇದೆ. SIT ಮುಖ್ಯಸ್ಥರಾದಂತಹ ಮೊಹಂತಿ ಅವರು ಬೆಳ್ತಂಗಡಿಯಲ್ಲೇ ಮೊಕ್ಕಾಮೂಡಿದ್ದಾರೆ. ಅವರು ಬಂದು ಅವರು ಕೇಳಿಸ್ಕೊಳ್ಳೋದ್ರ ಬದಲು, ಅವ್ರು ಹೇಳಿದ್ದನ್ನೆಲ್ಲ ಕೇಳಿಸ್ಕೊಳ್ಳೋದ್ರ ಬದಲು ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಚಾನಲ್ಗಳಲ್ಲಿ ಮಾಧ್ಯಮದವರಿಗೆ ರಿಯಾಕ್ಷನ್ ಕೊಟ್ಟಿದ್ದೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿ ಅವ್ರು ಹೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ದಾಖಲೆಗಳನ್ನು ಕಲೆಕ್ಟ್ ಮಾಡಿಕೊಂಡಿದೆ SIT ಟೀಮ್.